ವೀಕ್ಷಕರೇ ನಮಸ್ಕಾರ. 9,000 ಅಥವಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯೋಜನೆ ಒಂದನ್ನು ಸರ್ಕಾರ ಜಾರಿಗೆ ತರುತ್ತೆ. ಆದರೆ ಅದು ಜನರಿಗೆ ಅನುಕೂಲ ಆಗೋದಿಲ್ಲ ಅನ್ನೋದಾದರೆ ಆ ಯೋಜನೆಗಳಿಗೆ ಹಿಡಿದಿರುವ ಗ್ರಹಣ ಆದರೂ ಯಾವುದು? ಇದೇ ಈ ದಿನದ ಕಂಪ್ಲೇಂಟ್ ಬಾಕ್ಸ್. ನಾನು ಸಾಹಿಲ್. $9.96 ಕೋಟಿ ವೆಚ್ಚದ ಯೋಜನೆಗೆ ಗ್ರಹಣ ಹಿಡಿದಿದೆಯಾ? ಹಾಗಾದರೆ ಈ 9.96 ಕೋಟಿ ವೆಚ್ಚದ ಸಿರಿಗೇರಿ ಕೆರೆ ಕಾಮಗಾರಿಯ ವಿಚಾರ ಏನು? ಹಾಗಾದರೆ ಕಾಮಗಾರಿ ಸ್ಥಗಿತಗೊಳ್ಳೋದಕ್ಕೆ ಕಾರಣ ಏನು? 9.96 ಕೋಟಿ ವೆಚ್ಚದ ಸಿರಿಗೇರಿ ಕೆರೆ ಕಾಮಗಾರಿ ನೆನೆಗುದಿಗೆ ವರ್ಷಗಳೇ ಕಳೆದರೂ ಕೆರೆ ಕಾಮಗಾರಿ ಸ್ಥಗಿತಗೊಂಡಿರೋದು ಯಾಕೆ? 4 ಗ್ರಾಮಗಳ ಜನರಿಗೆ ಎದುರಾಗಿದೆಯಾ ನೀರಿನ ಸಂಕಷ್ಟ? ಬೋರ್ವೆಲ್ಗಳನ್ನು ಬಾಡಿಗೆ ಪಡೆದು ನೀರು ಪೂರೈಕೆ, ಅಧಿಕಾರಿಗಳ ನಿರ್ಲಕ್ಷ್ಯ, ಗುತ್ತಿಗೆದಾರರ ವಿಳಂಬಕ್ಕೆ ಜನಾಕ್ರೋಶ. 9.96 ಕೋಟಿ ವೆಚ್ಚದ ಕಾಮಗಾರಿಯನ್ನು ಸರ್ಕಾರ ಮಾಡಿ ಈಗ 4 ಗ್ರಾಮಗಳ ಜನರಿಗೆ ನೀರಿನ ಸಂಕಷ್ಟಗಳು ಎದುರಾಗಿದೆ. ಆದರೆ ಆ ಸಂಕಷ್ಟಗಳಿಗೆ ಪರಿಹಾರ ಕೊಡೋದಕ್ಕೂ ಒಬ್ಬ ಜನಪ್ರತಿನಿಧಿ ಇಲ್ಲ. ಬೋರ್ವೆಲ್ಗಳನ್ನು ಬಾಡಿಗೆಗೆ ಪಡೆದು ನೀರು ಪೂರೈಕೆ ಮಾಡಲಾಗ್ತಾ ಇದೆ. 4 ಗ್ರಾಮಗಳಲ್ಲಿ ಮತ್ತೆ ಎದುರಾಯಿತು ಜಲಭೀತಿ, ಜಲ ಸಂಕಟ. 2 ವರ್ಷ ಕಳೆದರೂ ಮುಗಿಯದ ಜಲಜೀವನ ಮಿಷನ್ ಯೋಜನೆ. ಕೆರೆ ಅಂಗಳದಲ್ಲೇ ಬಿದ್ದಿವೆ ಕಿತ್ತು ಹಾಕಿದ ಬಂಡೆಗಳ ರಾಶಿ. ಸೋರಿಕೆಯಿಂದಾಗಿ ಖಾಲಿಯಾಗುತ್ತಿದೆ ಸಿರಿಗೇರಿ ಕೆರೆಯ ನೀರು. LLC ಕಾಲುವೆ ನೀರು ಬಂದರೂ ಕೆರೆ ತುಂಬದ ಸ್ಥಿತಿಯಲ್ಲಿದೆ. ಸಿರಿಗೇರಿ, ಕೊಂಚಿಗೇರಿ, ದಾಸಾಪುರ ಗ್ರಾಮಸ್ಥರಿಗೆ ನೀರಿನ ಅಭಾವ ಇದೆ. 2 ವರ್ಷ ಕಳೆದರೂ ಜಲಜೀವನ ಮಿಷನ್ ಯೋಜನೆ ಮುಗಿದಿಲ್ಲ. ಬಹುಗ್ರಾಮ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕುಡಿಯುವ ನೀರಿನ ಕೆರೆ ಅಭಿವೃದ್ಧಿ ಕುಂಠಿತ. 2024ರಿಂದ ಸ್ಥಗಿತಗೊಂಡ ಕೆರೆ ಪುನಶ್ಚೇತನ ಕಾಮಗಾರಿ. 9.96 ಕೋಟಿ JJM ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ. 2 ವರ್ಷಗಳ ಹಿಂದೆಯೇ ಭೂಮಿ ಪೂಜೆ ಆದರೂ ಆರಂಭ ಆಗಿಲ್ಲ ಕಾಮಗಾರಿ. ಕೆರೆಯ ನೆಲದ ಬಂಡೆ ತೆರವು, ಅದರ ಬಳಿಕ ಕಾಮಗಾರಿ ಸಂಪೂರ್ಣ ಸ್ಥಗಿತ. ಈ ಹಿಂದೆ ನೀರು ಸೋರಿಕೆಯಿಂದ ವ್ಯರ್ಥವಾಗಿದ್ದ ಕುಡಿಯುವ ನೀರು. 4 ಗ್ರಾಮಗಳಿಗೆ ಕುಡಿಯುವ ನೀರಿನ ಸಂಕಷ್ಟದ ಭೀತಿ ಎದುರಾಗಿತ್ತು. ಕೊಂಚಿಗೇರಿ, ದಾಸಾಪುರ, ಸಿದ್ದರಾಂಪುರಕ್ಕೂ ತಟ್ಟಿದ ಆತಂಕ. LLC ಕಾಲುವೆಗೆ ನೀರು ಬಿಟ್ಟರು ಕೆರೆ ತುಂಬದ ಸ್ಥಿತಿಯಲ್ಲಿದೆ. ಸದ್ಯ ಬೋರ್ವೆಲ್ ನೀರಿನ ಮೇಲೆಯೇ ಗ್ರಾಮಗಳ ಅವಲಂಬನೆ. ಕೆಲವು ಬೋರ್ವೆಲ್ಗಳನ್ನು ಬಾಡಿಗೆಗೆ ಪಡೆದು ನೀರು ಪೂರೈಕೆ, ಗುತ್ತಿಗೆದಾರರಿಗೆ ಶೀಘ್ರ ಕಾಮಗಾರಿ ಆರಂಭ ಮಾಡೋದಕ್ಕೆ ಸಿರಿಗೇರಿ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಇದು ಒಂದು ಗ್ರಾಮದ ಪರಿಸ್ಥಿತಿ. ಹಿಂಗಾದ್ರೆ ಜನ ಏನು ಮಾಡೋದು? ಕುಡಿಯುವ ನೀರಿಗೆ ಮೂಲಭೂತ ಸೌಕರ್ಯ ಅಲ್ವಾ ಅದು? ಸಿದ್ದರಾಂಪುರ ಗ್ರಾಮದಲ್ಲೂ ಶುದ್ಧ ಕುಡಿಯುವ ನೀರಿಗೆ ಪರದಾಡ್ತಾ ಇದ್ದಾರೆ. ಬಾಡಿಗೆಗೆ ಬೋರ್ವೆಲ್ಗಳನ್ನು ಪಡೆದುಕೊಂಡು ಗ್ರಾಮಗಳಿಗೆ ನೀರು ಪೂರೈಕೆ. ಸಿದ್ದರಾಂಪುರ ಗ್ರಾಮದಲ್ಲೂ ಶುದ್ಧ ಕುಡಿಯುವ ನೀರಿಗೆ ಜನ ಪರದಾಟ. ಬಾಡಿಗೆ ಬೋರ್ವೆಲ್ ಮೂಲಕ ಗ್ರಾಮಗಳಿಗೆ ನೀರು ಪೂರೈಕೆ. ತಾಲೂಕು ಪಂಚಾಯಿತಿ ಇಲಾಖೆಗೆ ಹೆಚ್ಚುವರಿ ಆರ್ಥಿಕ ಹೊರೆ. 2024ರಲ್ಲಿ ಮಂಜೂರಾಗಿದ್ದ 9.96 ಕೋಟಿ ಹಣ ಅನುದಾನ ದುರ್ಬಳಕೆಯಾಗಿಲ್ಲ ಎಂದು ತಾಲೂಕು ಪಂಚಾಯತ್ ಇಒ ಪವನ್ ಗುತ್ತಿಗೆದಾರರಿಗೆ ಶೀಘ್ರವೇ ನೋಟಿಸ್ ನೀಡುವುದಕ್ಕೆ ಅಧಿಕಾರಿಗಳು ನಿರ್ಧಾರ ಮಾಡಿಕೊಂಡಿದ್ದಾರೆ. ನಿರ್ಧಾರ ಮಾಡೋದಲ್ಲ, ಕೆರೆ ನೀರು ಖಾಲಿಯಾಗಿದ್ದು ತಕ್ಷಣ ಕೆಲಸ ಆರಂಭಿಸುತ್ತೇವೆಂದ AEE. ಮೇಲಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಎಂದ PDO ಮೊಹಮ್ಮದ್ ಹುಸೇನ್. ಆಗಸ್ಟ್ ಒಳಗೆ ಕಾಮಗಾರಿ ಮುಗಿಸುವ ಭರವಸೆ ನೀಡಿದ ಅಧಿಕಾರಿಗಳು. ಈಗಲೇ ಕಾಮಗಾರಿ ಮುಗಿಸದಿದ್ರೆ ಮುಂದಿನ ಬೇಸಿಗೆಯಲ್ಲಿ ಹಾಹಾಕಾರ ಶುರುವಾಗ್ತದೆ. ಸೋರಿಕೆ ತಡೆಯೋದಕ್ಕೆ ವಿಫಲವಾದ ಗ್ರಾಮೀಣ ನೀರು ಸರಬರಾಜು ಇಲಾಖೆ. ಕೇವಲ ಭರವಸೆಯಲ್ಲೇ ಕಾಲ ಕಳೆಯುತ್ತಿದ್ದಾರೆ ಎಲ್ಲ ಅಧಿಕಾರಿಗಳು. ಆಗಸ್ಟ್ ಗಡುವಿನಲ್ಲಾದರೂ ಕೆರೆ ಕಾಮಗಾರಿ ಪೂರ್ಣಗೊಳ್ಳುತ್ತಾ? ಮುಂಗಾರು ಪ್ರಾರಂಭಗೊಂಡಿದೆ. ನಿರೀಕ್ಷೆಯ ಲೆವೆಲಲ್ಲಿ ಮಳೆ ಬಂದಿಲ್ಲ. ರಾಜ್ಯ ಈಗಾಗಲೇ ಬರಭೀತಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಈ ತರಹದ ತೊಂದರೆ ಆಗಕೂಡದು. ಹಾಗಾದರೆ ಈ ಪ್ರಕರಣ ಏನು? ಈ ವಿಚಾರದಲ್ಲಿ ಏನೇನಾಗಿದ್ದಾವೆ? ಅಧಿಕಾರಿಗಳ ನಿರ್ಲಕ್ಷ್ಯ ಏನು? ಇದಕ್ಕೆ ಸಂಬಂಧಪಟ್ಟ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ.
ಕಾಂಟ್ರಾಕ್ಟರ್ ಇಂದ ಗ್ರಾಮ ಪಂಚಾಯತಿ ಹಿಂದಿರ್ತಕ್ಕಂಥ ಸದಸ್ಯರುಗಳ ಮೇಲೆ ಈಗ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ 10 ಕೋಟಿ ಅನುದಾನ ಕೊಟ್ಟ ಮೇಲೆ ಕಾಂಟ್ರಾಕ್ಟರ್ ಏನ್ ಮಾಡ್ತಾ ಇದಾರೆ. ಹೌದು, ಗಣಿನಾಡು ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಸಿರಿಗೇರಿ ಸಮೀಪವಿರುವ ಬಹುಗ್ರಾಮ ಕುಡಿಯುವ ನೀರಿನ ಕೆರೆ ಸ್ಥಳೀಯ ಸಿರಿಗೇರಿ, ಕೊಂಚಿಗೇರಿ, ದಾಸಾಪುರ ಹಾಗೂ ಸಿದ್ದರಾಂಪುರ ಗ್ರಾಮಗಳ ಸಾವಿರಾರು ಜನರಿಗೆ ಜೀವನಾಡಿಯಾಗಿದೆ. ತುಂಗಭದ್ರಾ ನದಿಯ ಎಲ್ಎಲ್ಸಿ ಕಾಲುವೆಯಿಂದ ಈ ಕೆರೆಗೆ ನೀರು ಸಂಗ್ರಹಿಸಿ ಸಂಸ್ಕರಿಸಿ 4 ಗ್ರಾಮಗಳಿಗೆ ಪೂರೈಸಲಾಗುತ್ತಿತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ಕೆರೆಯಲ್ಲಿ ತೀವ್ರ ಪ್ರಮಾಣದ ನೀರು ಸೋರಿಕೆಯಾಗುತ್ತಿತ್ತು. ಕೆರೆಯಲ್ಲಿ ನೀರು ನಿಲ್ಲದೆ ವ್ಯರ್ಥವಾಗಿ ಹರಿದು ಹೋಗುತ್ತಿದ್ದ ಕಾರಣ ಗ್ರಾಮಸ್ಥರು ಶಾಶ್ವತ ಪರಿಹಾರಕ್ಕಾಗಿ ಆಡಳಿತಕ್ಕೆ ಮನವಿ ಮಾಡಿದ್ದರು. ಆದರೆ ವರ್ಷಗಳೇ ಕಳೆದರೂ ಅದು ಇನ್ನೂ ಆಗೇ ಇಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಗ್ರಾಮಸ್ಥರ ಕೂಗಿಗೆ ಸ್ಪಂದಿಸಿದ ಸರ್ಕಾರ 2024ರಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಡಿ ಈ ಕೆರೆಯು ಪುನಶ್ಚೇತನ ಮತ್ತು ಅಭಿವೃದ್ಧಿ ಕಾಮಗಾರಿಗೆ ಬರೋಬ್ಬರಿ 9.96 ಕೋಟಿ ವೆಚ್ಚದ ಆಡಳಿತಾತ್ಮಕ ಅನುಮೋದನೆ ನೀಡಿತು. ಭೂಮಿ ಪೂಜೆಯಾಗಿ ಕೆಲಸವು ಆರಂಭವಾಯಿತು. ಕಾಮಗಾರಿಯ ಭಾಗವಾಗಿ ಕೆರೆಯಲ್ಲಿದ್ದ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ತಳದಲ್ಲಿದ್ದ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ಕಿತ್ತು ತೆಗೆಯಲಾಯಿತು. ಆದರೆ ಅಷ್ಟಕ್ಕೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಉತ್ಸಾಹ ತಣ್ಣಗಾಯಿತು. ಬಂಡೆಗಳನ್ನು ತೆರವುಗೊಳಿಸಿದ ನಂತರ ಕಳೆದ 2 ವರ್ಷಗಳಿಂದ ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಮಗಾರಿ ನಿಂತರೂ ಕುಡಿಯುವ ನೀರಿನ ತುರ್ತು ಅಗತ್ಯಕ್ಕಾಗಿ ಮತ್ತೆ ಕೆರೆಗೆ ನೀರು ತುಂಬಿಸಲಾಯಿತು. ಆದರೆ ಕೆರೆಯ ನೆಲದಲ್ಲಿದ್ದ ಬಂಡೆಗಳನ್ನು ಕಿತ್ತು ಹಾಕಿದ್ದರಿಂದ ಸೋರಿಕೆಯ ಪ್ರಮಾಣ ಮುಂಚೆಗಿಂತಲೂ ಹೆಚ್ಚಾಯಿತು. ಎಲ್ಎಲ್ಸಿ ಕಾಲುವೆಗೆ ನೀರು ಬಿಟ್ಟರೂ ಕೆರೆಯಲ್ಲಿ ನೀರು ಸಂಗ್ರಹವಾಗದೆ ಖಾಲಿಯಾಗುತ್ತಿದೆ. ಪರಿಣಾಮ ಕಳೆದ ಬೇಸಿಗೆಯಲ್ಲಿ 4 ಗ್ರಾಮಗಳಲ್ಲಿ ತೀವ್ರ ನೀರಿನ ಹಾಹಾಕಾರ ಎದುರಾಗಿತ್ತು. ಪ್ರಸ್ತುತ ಈ ಗ್ರಾಮಗಳಿಗೆ ಬೋರ್ವೆಲ್ ಹಾಗೂ ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆಗೆ ಪಡೆದು ನೀರು ಸರಬರಾಜು ಮಾಡಲಾಗುತ್ತಿದೆ. ಇದು ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಮೇಲೆ ಅಪಾರ ಆರ್ಥಿಕ ಹೊರೆಯನ್ನು ತಂದೊಡ್ಡಿದೆ. ಸಿರಿಗೇರಿಗೆ 9.5 ಕೋಟಿ 10 ಕೋಟಿ ಅನುದಾನದಲ್ಲಿ ಕುಡಿಯ ನೀರಿನ ಕೆರೆ ಅಂತ ಹೇಳಿದ್ರು. ಇವತ್ತಿಗೂ ಆ ಕೆರೆ ಬಗಲಾಗಿ ಇನ್ನೊಂದು ಕೆರೆಯನ್ನು ದೊಡ್ಡದಾಗಿ ಆಳವಾಗಿ ಬಹಳ ಡೆತ್ ಆಗಿ ನಮಗೆ ಕೆಲಸ ಮಾಡಿಕೊಡ್ತು ಅಂತ ಹೇಳಿದ್ರು. ಕುಡಿಯ ನೀರು ಇರ್ತಕ್ಕಂಥ ಕೆರೆಯನ್ನ ಅದನ್ನೂ ಕೆಡಿಸಿ ನಾವ್ ಏನು ಡೆತ್ ಮಾಡಲಿಲ್ಲ ಮತ್ತು ಮೊಗದಮ್ಮ ಮಾಡಲಿಲ್ಲ. ಅವರು ಇದರಲ್ಲಿ ಕಾಂಟ್ರಾಕ್ಟರ್ ಯಾವ ರೀತಿ ಅಧಿಕಾರಿಗಳ ಜೊತೆಗೆ ಮಿಂಗಲ್ ಆಗಿಬಿಟ್ರು, ಅಧಿಕಾರಿಗಳು ಏನಾದ್ರು ಮಿಂಗಲ್ ಆಗಿ ಶಾಮೀಲಾಗಿ ಮಾಡಿದಾರೆ ಗೊತ್ತಿಲ್ಲ. ಯಾಕಂದ್ರೆ ನೋಡಿ ಸುಮಾರು 1.5 ವರ್ಷ 2 ವರ್ಷ ಆಯ್ತು ಅನುದಾನ ಬಂದಿದೆ, ಕೆಲಸ ನೀಡ್ಬೇಕಂತಾರ. ಕಾಂಟ್ರಾಕ್ಟರ್ ಯಾರೋ ಒಬ್ರು ಇವತ್ತು ಬಂದೆ ನಾಳೆ ಬಂದೆ ಅಂತ ಹೇಳ್ತಾರೆ. ಅವ್ರು ಇಲ್ಲೇವರೆಗೇನ ಯಾವ್ದಲ್ಲಿ ಕಾಮಗಾರಿ ನಡೆಸಿಲ್ಲ. ಅಲ್ಲಿರ್ತಕ್ಕಂಥ ಬಂಡೆ ಗಿಂಡೆ ಸರ್ಕಾರದ ಆಸೆಗಳು ಎಷ್ಟೋ ಜನಗಳು ತಗೊಂಡು ಹೋಗ್ಬಿಟ್ರು. ಅಲ್ಲೆಲ್ಲ ಯಾರಿಂದ ನಿರ್ಲಕ್ಷ್ಯ ಅಂದ್ರೆ ಒಬ್ಬ ಕಾಂಟ್ರಾಕ್ಟರ್ ಇಂದೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಹಿಂದಿರ್ತಕ್ಕಂಥ ಸದಸ್ಯರುಗಳ ಮೇಲೆ ಈಗ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ 10 ಕೋಟಿ ಅನುದಾನ ಕೊಟ್ಟ ಮೇಲೆ ಕಾಂಟ್ರಾಕ್ಟರ್ ಏನ್ ಮಾಡ್ತಾ ಇದಾರೆ, ಕುಡಿಯ ನೀರಿನ ಆಗುತ್ತಾ ಇಲ್ಲ, ಜನಗಳಿಗೆ ಕುಡಿಯ ನೀರು ಸಿಗುತ್ತಾ ಅಂತ ಏನಾದಾಗ ಅವರು ಈ ಕಡೆಗೆ ಸ್ವಲ್ಪ ತಲೆ ಹಾಕಿ ನೋಡ್ತಾ ಇದಾರ. ಇಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಇಲಾಖೆಯ ಅಧಿಕಾರಿಗಳು ಮತ್ತೆ ಭರವಸೆಯ ಮಾತುಗಳನ್ನಾಡುತ್ತಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಸಿರುಗುಪ್ಪ ತಾಲೂಕು ಪಂಚಾಯಿತಿ ಇಒ ಪವನ್ ಕುಮಾರ್, ಯೋಜನೆಗೆ ಮಂಜೂರಾದ ಅನುದಾನ ಸುರಕ್ಷಿತವಾಗಿದ್ದು ಬೇರೆ ಯಾವುದೇ ಕಾಮಗಾರಿಗೆ ಬಳಸಿಲ್ಲ. ಶೀಘ್ರದಲ್ಲೇ ಕೆಲಸ ಆರಂಭಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದಿದ್ದಾರೆ. ಇನ್ನು ಎಇಇ ರಾಹುಲ್ ಹಾಗೂ ಪಿಡಿಒ ಮೊಹಮ್ಮದ್ ಹುಸೇನ್ ಕೆರೆಯಲ್ಲಿರುವ ನೀರು ಖಾಲಿಯಾಗುತ್ತಿದ್ದಂತೆ ಕಾಮಗಾರಿ ಮರು ಆರಂಭಿಸಿ ಆಗಸ್ಟ್ ಒಳಗಾಗಿ ಪೂರ್ಣಗೊಳಿಸುವುದಾಗಿ ತಿಳಿಸಿದ್ದಾರೆ. ಸೋರಿಕೆ ತಡೆದು ಸುಸಜ್ಜಿತ ನೀರು ಪೂರೈಕೆ ಮಾಡಬೇಕಿದ್ದ ಯೋಜನೆಯೊಂದು ಅಧಿಕಾರಿಗಳ ಅಲಕ್ಷ್ಯದಿಂದಾಗಿ
4 ಗ್ರಾಮಗಳ ಕುಡಿಯುವ ನೀರಿನ ಭವಿಷ್ಯವನ್ನೇ ಆತಂಕಕ್ಕೆ ತಳ್ಳಿದೆ. ಮಳೆಗಾಲದ ಅವಧಿಯಲ್ಲೇ ಈ ಕಾಮಗಾರಿ ಪೂರ್ಣಗೊಳ್ಳದಿದ್ದರೆ ಮುಂಬರುವ ಬೇಸಿಗೆಯಲ್ಲಿ ಈ ಭಾಗದಲ್ಲಿ ತೀವ್ರ ಕುಡಿಯುವ ನೀರಿನ ಅಭಾವ ಎದುರಾಗುವುದರಲ್ಲಿ ಸಂಶಯವಿಲ್ಲ. ಅಧಿಕಾರಿಗಳು ನೀಡಿದ ಆಗಸ್ಟ್ ಗಡುವು ಕಾರ್ಯರೂಪಕ್ಕೆ ಬರುತ್ತಾ ಅಥವಾ ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ವೀರೇಶ್ ನಾಯಕ್, ಎಲ್, ಫ್ರೀಡಂ ಟಿವಿ, ಬಳ್ಳಾರಿ. ನೋಡಿದ್ರಲ್ಲ, 9.96 ಕೋಟಿ ವೆಚ್ಚದ ಯೋಜನೆಗೆ ಗ್ರಹಣ ಹಿಡಿದಿದೆ ಅನ್ನೋದು ಇದರಲ್ಲಿ ನಮಗೆ ಸಾಬೀತಾಗುತ್ತೆ. 9.96 ಕೋಟಿ ವೆಚ್ಚದ ಸಿರಿಗೇರಿ ಕೆರೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ವರ್ಷಗಳು ಕಳೆದಿದ್ದಾವೆ, ಆದರೆ ಕೆರೆಯ ಕಾಮಗಾರಿ ಸ್ಥಗಿತಗೊಂಡಿರೋದು ಯಾಕೆ? 4 ಗ್ರಾಮಗಳ ಜನರಿಗೆ ಎದುರಾಗಿದೆ ನೀರಿನ ಸಂಕಷ್ಟ. 1-2 ಗ್ರಾಮ ಅಲ್ಲ, 4 ಗ್ರಾಮಗಳಲ್ಲಿ ಲಕ್ಷಾಂತರ ಜನ ಇರ್ತಾರೆ. ಒಂದು ವೇಳೆ ಮುಂಗಾರು ಸರಿಯಾದ ಸಂದರ್ಭಕ್ಕೆ ಬರದೇ ಇದ್ದರೆ, ಜಲಕಂಟಕ ರಾಜ್ಯಕ್ಕೆ ಅಪ್ಪಳಿಸಿದ್ರೆ ಏನು ಗತಿ? ಬೋರ್ವೆಲ್ಗಳನ್ನು ಬಾಡಿಗೆಗೆ ಪಡೆದು ಸಾವಿರಾರು ರೂಪಾಯಿ ಕೊಡಬೇಕು ಬಾಡಿಗೆಗೆ. ನೀರು ಪೂರೈಕೆ ಮಾಡುವಂತಹ ದುಸ್ಥಿತಿ ಬಂದಿದೆ. ಗುತ್ತಿಗೆದಾರರ ಕಾಂಟ್ರಾಕ್ಟರ್ಗಳು ಕಾಮಗಾರಿಯನ್ನು ವಿಳಂಬ ಮಾಡಿದ್ರೆ ಅದಕ್ಕೇನು ಕಾರಣ ಅಂತೇಳಿ ತಿಳ್ಕೊಂಡು ಅವರಿಗೆ ಸಹಕರಿಸುವುದರ ಮುಖೇನ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಬೇಕಿತ್ತು. ಆದರೆ ಹಂಗೆ ಮಾಡೋದಕ್ಕೆ ಹೋಗಲಿಲ್ಲ ಸಂಬಂಧಪಟ್ಟವರು. ಒಂದು ನಿರ್ಲಕ್ಷ್ಯ, ಒಂದು ಬೇಜವಾಬ್ದಾರಿ, ಒಂದು ಆಲಸ್ಯ. ಈಗ 4 ಗ್ರಾಮಗಳು ಜಲಭೀತಿ ಎದುರಿಸುವುದಕ್ಕೆ ಕಾರಣ ಆಗಿದೆ. ಜನ ಮಾಡಿದ ತಪ್ಪೇನು? ಅಧಿಕಾರಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ಬೇಜವಾಬ್ದಾರಿತನ, ಅಧಿಕಾರಿಗಳ ಆಲಸ್ಯ, ಅಧಿಕಾರಿಗಳ ಸೋಮಾರಿತನ, ಅಧಿಕಾರಿಗಳ ಅಸಡ್ಡೆ. ಅದಕ್ಕೆ ಬಲಿಯಾಗಿದ್ದು 4 ಗ್ರಾಮದ ಗ್ರಾಮಸ್ಥರ. ಜನ ಮಾಡಿದ ತಪ್ಪೇನು? ಅವರ ನಿರಪರಾಧಿತ್ವವೇ ತಪ್ಪು ಎನ್ನುವುದಾದರೆ ಈ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಅವರ ಮೌನವೇ ಅಪರಾಧ ಅನ್ನೋದಾದರೆ ಈ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಬಳ್ಳಾರಿ ಇನ್ನು ಆ ಭಾಗದ ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಬ್ರದರ್, ಈಗ ಈ ಪ್ರದೇಶಕ್ಕೆ ಎದುರಾಗಿರ್ತಕ್ಕಂತಹ ಜಲಕಂಟಕ, ಅದಕ್ಕೆ ಸಂಬಂಧಪಟ್ಟಂತಹ ಪ್ಯಾಕೇಜ್ಗಳನ್ನು ಗಮನಿಸಿದ್ವಿ. ಸೊ ಜನ ಇನ್ನೂ ಆಳವಾಗಿ ಹೇಳೋದಾದರೆ ಇನ್ನೂ ಯಾವ ತರಹದ ಸಂಕಷ್ಟಗಳನ್ನು ಎದುರಿಸಬಹುದು? ಖಂಡಿತ ಸಾಹಿಲ್, ಏನೋ ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲಂಬ ಗಾದೆ ಮಾತು ಸದ್ಯಕ್ಕೆ ಈ ಒಂದು ಕೆರೆಯ ಉದಾಹರಣೆ ಆಗಿರ್ತಕ್ಕಂಥದ್ದು. ಏನು ಗಣಿನಾಡು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಸಿರಿಗೇರಿ ಬಹುಗ್ರಾಮ ಕುಡಿಯುವ ನೀರಿನ ಕೆರೆಯಲ್ಲಿ ಸಂಗ್ರಹವಾಗಿರುವ ನೀರು ಸೋರಿಕೆಯಾಗುತ್ತದೆ ಎಂಬ ಉದ್ದೇಶದಿಂದ ಈ ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನ ಕಳೆದ 1.5 ವರ್ಷದ ಹಿಂದೆಯೇ ಆರಂಭ ಮಾಡಿರ್ತಕ್ಕಂಥದ್ದು. ಆದರೆ ಕಾಮಗಾರಿ ನಡೆಯದೇ ಇರುವುದರಿಂದ ಸದ್ಯ ಈ ನೀರು ಕೆರೆಯ ಸುತ್ತಮುತ್ತ ಇರತಕ್ಕಂಥ ಬಂಡೆಗಳು ಕೂಡ ಒಂದು ಬೆರುಕು ಬಿಟ್ಟು ನೀರು ಕೂಡ ಸೋರಿಕೆ ಆಗಿರ್ತಕ್ಕಂಥ ಸಮಸ್ಯೆ ಕೂಡ ಉಂಟಾಗಿರ್ತಕ್ಕಂಥದ್ದು ಹಿಂದೆ ಆಗಿತ್ತು. ಅಂದ್ರೆ ಈ ಗ್ರಾಮ ಸೇರಿದಂತೆ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆ ಅಡಿಯಲ್ಲಿ ಜೊತೆಗೆ ಕೆರೆ ಅಭಿವೃದ್ಧಿ ಕಾಮಗಾರಿಯು ಸಂಪೂರ್ಣ ಕೂಡ ಒಂದ್ ರೀತಿಯಲ್ಲಿ ಸ್ಥಗಿತಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಕೆರೆಯನ್ನೇ ಅವಲಂಬಿಸಿರ್ತಕ್ಕಂಥ ಈ 4 ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರಿತಪಿಸುವಂತಕ್ಕಂಥ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಸಾಹಿಲ್, ಏನಂತಂದ್ರೆ ಸಿರಿಗೇರಿ, ಕೊಂಚಿಗೇರಿ ಜೊತೆಗೆ ದಾಸಾಪುರ ಹಾಗೂ ಸಿದ್ದರಾಂಪುರ ಗ್ರಾಮಗಳಿಗೆ ಶುದ್ಧ ನೀರು ಪೂರೈಕೆ ಮಾಡುವ ಉದ್ದೇಶದಿಂದ ಏನು ಸಿರಿಗೇರಿ ಸಮೀಪ ಬರ್ತಕ್ಕಂಥ ಒಂದು LLC ಕಾಲುವೆ ಹತ್ತಿರದಲ್ಲೇ ಬಹುಗ್ರಾಮ ಕುಡಿಯುವ ನೀರಿನ ಕೆರೆಯನ್ನ ಒಂದು ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಕೆರೆ ಹಿಂದೆ ಸಾಕಷ್ಟು ನೀರು ಸೋರಿಕೆ ಆಗ್ತಕ್ಕಂಥ ಕೂಡ ಮಾಹಿತಿಯನ್ನ ಅಧಿಕಾರಿ ಕೂಡ ಗಮನಕ್ಕಿತ್ತು. ಅಲ್ವಾ ಶಾಡ ಹೊಡ್ತಾ ಇದ್ದಾರೆ ನೋಡಿ. ವೀರೇಶ್, ನನ್ನ ಧ್ವನಿ ರೀಚ್ ಆಗ್ತಿದೆಯಲ್ಲ? ಎಸ್, ಸಂಪರ್ಕ ಕಡಿತ ಆಗಿದೆ, ಮತ್ತೆ ಪ್ರಯತ್ನಗಳಾಗ್ತವೆ. ಅಷ್ಟೆಲ್ಲ ಖರ್ಚು ಮಾಡಿ ಸರ್ಕಾರ ಆ ಯೋಜನೆಯನ್ನು ಕೈಗೆತ್ತಿಕೊಳ್ತು. ಆರಂಭದಲ್ಲಿ ಕೆಲಸವು ಚುರುಕುಗೊಳ್ತು. ಆದರೆ ಮಧ್ಯಕ್ಕೆ ಯಾಕೆ ಇದು ಸ್ಥಗಿತ ಆಯಿತು? ಗುತ್ತಿಗೆದಾರರಿಗೆ ಗುತ್ತಿಗೆ ಕೊಟ್ಟಿರ್ತಾರೆ, ಹಂತ ಹಂತವಾಗಿ ಬಿಲ್ ಮಂಜೂರಾಗ್ತಾ ಹೋಗ್ತವೆ. 40% ಕೆಲಸ ಮಾಡಿದಾಗ 10% ಬಿಲ್ಗಳು ಮಂಜೂರಾಗ್ತವೆ. 60% ಕೆಲಸ ಆದರೆ 20% ಬಿಲ್ ಮಂಜೂರಾಗಬೇಕು. ಇನ್ನು ಕಂಪ್ಲೀಟ್ ಕಾಮಗಾರಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ ನಂತರ ಎಲ್ಲ ಬಿಲ್ಲುಗಳು ಕೂಡ ಮಂಜೂರಾಗ್ತವೆ. ಇದು ಯಾಕೆ? ಇಲ್ಲಿ ಕೆಲಸನೇ ಕಂಪ್ಲೀಟ್ ಅಲ್ವಲ್ಲ.
ಅಪರಿಪೂರ್ಣ, ಪೂರ್ಣಗೊಳ್ಳದೆ ಇರುವಂತಹ ಒಂದು ಕಾಮಗಾರಿ. ಯಾಕೆ? ಲೋಕಾಯುಕ್ತರಿಗೊಂದು ದೂರು ಹೋಗಬೇಕು. ಇದರಲ್ಲಿ ಏನಾದರೂ ಭ್ರಷ್ಟಾಚಾರ ನಡೆದಿದ್ದಾವ? ವೀರೇಶ್ ಈಗ ಮತ್ತೆ ಸಂಪರ್ಕದಲ್ಲಿ. ವೀರೇಶ್, ನಾವು ಮಾತನಾಡ್ತಾ ಇದ್ವಿ, ಎಲ್ಲ ಒಂದು ಕಡೆ ಇದು ಈ ಜಾಗ ಬಹಳಷ್ಟು ವಿಶಾಲವಾದಂತಹ ಜಾಗ. ನಿಮ್ಮ ಪ್ರಕಾರ ಕಾಮಗಾರಿ ಎಷ್ಟು ಪ್ರತಿಶತ ನಡೆದಿರಬಹುದು ವೀರೇಶ್? ಸಾಹಿಲ್, ಅಂದ್ರೆ ಈ ಒಂದು 4 ಗ್ರಾಮಗಳಿಗೆ ಬಹು ಕುಡಿಯುವ ನೀರಿನ ಯೋಜನೆಯನ್ನ 2014ರಲ್ಲಿ ಒಂದು ಕಾಮಗಾರಿಯನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆ ಕೂಡ ಬೃಹತ್ ಆದ ಕೆರೆಯನ್ನು ನಿರ್ಮಾಣ ಮಾಡಿರ್ತಾರೆ, ಆದ್ರೆ ಆಳವಾದ ಕೆರೆ ಇಲ್ಲ ಅಂತ ಹೇಳ್ಬಿಟ್ಟು 2014ರಲ್ಲಿ ಒಂದು ಪುನಶ್ಚೇತನ ಕಾಮಗಾರಿ ಮಾಡ್ಬೇಕಂತ ಅಂದಿನ ಶಾಸಕರು ಕೂಡ ಒಂದು ಪ್ಲಾನ್ ಮಾಡಿರ್ತಾರೆ. ಇದ್ರ ಸಂಬಂಧ 2024ರಲ್ಲಿ ಸಿರಿಗೆರೆ ಮತ್ತು ಇತರೆ 3 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಸೇರಿದಂತೆ ಒಂದು ಪುನಶ್ಚೇತನ ಕಾಮಗಾರಿ ಸುಮಾರು 9.96 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಒಂದು ರೀತಿಯಲ್ಲಿ ಆಡಳಿತಾತ್ಮಕ ಒಪ್ಪಿಗೆ ಕೂಡ ನೀಡಿ ಅಂದು ಕಾಮಗಾರಿಗೆ ಕೂಡ ಒಂದು ರೀತಿಯ ಚಾಲನೆ ಕೂಡ ನೀಡತಕ್ಕಂಥದ್ದು. ಅದರನ್ವಯ ಕೆರೆಯ ನೀರನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ, ಅದರ ಜೊತೆಗೆ ಕೆರೆಯ ನೀರಕ್ಕೆ ಹಾಕಿದ ಬಂಡೆಗಳನ್ನು ಕೂಡ ಕಿತ್ತಿ ಹಾಕಿ ಒಂದು ರೀತಿಯಲ್ಲಿ ಬಂಡೆಗಳನ್ನ ಕೂಡ ಒಂದು ರೀತಿ ತೆರವಾಕಿ ಒಂದು ಗುಡ್ಡೆ ಕೂಡ ಹಾಕಿರ್ತಾರೆ. ನಂತರ ಕಾಮಗಾರಿ ಆರಂಭವಾಗಿದೆ. ಕಿತ್ತು ಹಾಕಿದ ಕೆರೆಯಲ್ಲಿ ಕೂಡ ಒಂದು ನೆಲಹಾಸು ಬಂಡೆಗಳು ಕೂಡ ರಾಶಿ ಕೆರೆಯಲ್ಲಿ ಇಂದಿಗೂ ಕೂಡ ವೀರೇಶ್ ಹಾಗೆ ಸಂಪರ್ಕದಲ್ಲಿ ಪಿಡಿಒ ಹುಸೇನ್ ಅವರೀಗ ಸಂಪರ್ಕದಲ್ಲಿದ್ದಾರೆ. ಹುಸೇನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ 9.96 ಕೋಟಿಯ ಯೋಜನೆಗೆ ಗ್ರಹಣ ಹಿಡಿದಿರೋ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಗಮನಕ್ಕೂ ಕೂಡ ಇರ್ತವೆ. ಹಾ ಸರ್. ಈ ಗ್ರಹಣಕ್ಕೆ ಕಾರಣ ಏನು ಸರ್? ಈ ಗ್ರಹಣ ತೆರವು ಆಗೋದು ಯಾವಾಗ? ಇಲ್ಲ ಸರ್, ಅದು ಈಗಾಗಲೇ ಟೆಂಡರ್ ಅಂತೂ ಆಗಿದೆ ಸರ್. ಕೆಲಸ ಈಗ ಪ್ರೆಸೆಂಟ್ ನಡೀತಾ ಇದೆ ಸರ್. ಈ ಹಿಂದೆ ಸ್ವಲ್ಪ ಡಿಲೇ ಆಗಿತ್ತು ಸರ್. ಕೆರೆ ನೀರು ತುಂಬಿಸ್ಬೇಕು ಅಂತೇಳಿ ಕೆರೆ ತುಂಬಿಸಕ್ ಪ್ರಯತ್ನ ಮಾಡಿದ್ವಿ ಸರ್. ಬಟ್ ಅದು ನೀರು ಎಲ್ಲ ಬಂಡೆ ತೆಗೆದಿರೋದ್ರಿಂದ ನೀರು ನಿಲ್ಲಿಲ್ಲ ಸರ್. ಅದು ಅದಾದ್ಮೇಲೆ ಮತ್ತೆ ಅವ್ರಿಗೆ ನಾನು ಸಾಹೇಬ್ರ ಗಮನಕ್ಕೆ ತಂದೆ ಸರ್. ನಮ್ಮ ಸಾಹೇಬರು ಎಲ್ಲ ಸೇರಿ ಮತ್ತೆ ನಮ್ಮ ಇವರಿಗೆ ಕಾಂಟ್ರಾಕ್ಟರ್ಗೆಲ್ಲ ಪ್ರೆಸರ್ ಮಾಡಿ ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವ್ರು ಇನ್ನ 2 or 3 months ಅಲ್ಲಿ ನಾನು ಮುಗಿಸಿ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಸರ್. ಅವ್ರು 2 ವರ್ಷ ಕಂಪ್ಲೀಟ್ ಆಗಿದೆ ಹುಸೇನ್ ಅವರೇ. 2 ವರ್ಷ. ಹಾ ಸರ್. ಇನ್ನೆಷ್ಟು ತಿಂಗಳಲ್ಲಿ ಕಾಮಗಾರಿ ಕಂಪ್ಲೀಟ್ ಆಗಬಹುದು? ಅದೇ ಸರ್, ಇನ್ನ ಅವರು 2 months ಅಲ್ಲಿ ನಾನು ಇದು ಮಾಡಿ ಮೊನ್ನೆ ಹೋಗಿದ್ದೆ ಸರ್. ನಾನು ಕೂಡ ಕೆರೆ ಹತ್ರ. ಅವರು ಗುತ್ತಿಗೆದಾರರವರು ಇನ್ನ 2 ತಿಂಗಳಲ್ಲಿ ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಸರ್. ಹುಸೇನ್ ಅವರೇ, ನಾವು ಲಾಜಿಕ್ ಮಾತಾಡೋಣ. ಮಳೆಗಾಲ ಶುರುವಾಯಿತು, ಆದ್ರೆ ಶುರುವಾಗಿದ್ದಕ್ಕೆ ಭೂಮಿ ಮೇಲೆ ಸಾಕ್ಷಿಗಳಿಲ್ಲ, ಮಳೆ ಬರ್ತಿಲ್ಲ. ಇಂತಹ ಸಂದರ್ಭದಲ್ಲಿ 4 ಗ್ರಾಮಗಳು ಬೋರ್ವೆಲ್ಗಳನ್ನ ಬಾಡಿಗೆ ಪಡೆಯುವಂತಹ ಪ್ರಯತ್ನ. ಬೋರ್ವೆಲ್ ಏನ್ ಪುಕ್ಸಟ್ ಯಾರು ಕೂಡ ಕೊಡೋದಿಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು. ಆ ಖರ್ಚು ಭರಿಸುವ ಪ್ರಯತ್ನ ಜಿಲ್ಲಾಡಳಿತದಿಂದ ಯಾಕಾಗಬಾರ್ದು ಅಂತ ಹುಸೇನ್ ಅವರೇ? ಏನ್ ಸರ್, ಈಗ ಅವರು ಬಾಡಿಗೆಗೆ ಏನ್ ಬೋರ್ವೆಲ್ ಏನ್ ತಗೊಬಂದು ನೀರನ್ನ ಬಳಸ್ತಾರಲ್ಲ, ಆ ಬೋರ್ವೆಲ್ಗೆ ಬಾಡಿಗೆ ಯಾಕೆ ಜಿಲ್ಲಾಡಳಿತ ಕೊಡಬಾರ್ದು ಅಂತ? ಅವರೇ ಕೊಡ್ತಾ ಇದಾರೆ ಸರ್. 4 ಬೋರ್ವೆಲ್ ತಗೊಂಡಿದೀವಿ ನಾವು ಸಿರಿಗೆರೆಯಿಂದ. ಅದಕ್ಕೆ ಅವರು ನಮ್ಮ ಕುಡಿಯ ನೀರು ಮತ್ತೆ ನೈರ್ಮಲ್ಯ ಇಲಾಖೆಯವರೇ ಅದಕ್ಕೆ ಪೇ ಮಾಡ್ತಾ ಇದ್ದಾರೆ ಸರ್ ಸದ್ಯ. ಅಂದ್ರೆ ಜನ ಮತ್ತು ಜಿಲ್ಲಾಡಳಿತ ಎರಡು ಅರ್ಧ ಅರ್ಧ ಆತರನ ಅಥವಾ ಕೇವಲ ಜಿಲ್ಲಾಡಳಿತ? ಇಲ್ಲ ಸರ್. ನಮ್ಮ ಇದರಲ್ಲಿ 4 ಬೋರ್ವೆಲ್ ನಾವು ತಗೊಂಡಿದ್ದೀವಿ. ಅದಕ್ಕೆ ಮತ್ತೆ ಕುಡಿಯ ನೀರು ಮತ್ತೆ ನೈರ್ಮಲ್ಯ ಇಲಾಖೆದವರಿಗೆ ನಾವು ಬಿಲ್ ಸಬ್ಮಿಟ್ ಮಾಡಿದೀವಿ ಸರ್. ಓಕೆ. ಸೊ ಈಗ 4 ಗ್ರಾಮಗಳಲ್ಲಿ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಜನ ಆಗಬಹುದು ಹುಸೇನ್ ಸರ್? ಸರ್, ನಂದು ಒಂದೇ ವಿಲೇಜ್ ಬರ್ತದೆ ಸಿರಿಗೆರೆ. ಅಲ್ಲಿನೇ ಸುಮಾರು 15,000 ಮೇಲೆ ಇದೆ ಸರ್ ಪಾಪ್ಯುಲೇಷನ್. ಹುಸೇನ್ ಸರ್, ಈಗ ಈ ಕಾಮಗಾರಿ ಒಂದು ವೇಳೆ ಕಂಪ್ಲೀಟ್ ಆದ್ರೆ ಅಲ್ಲಿನ ಜನರಿಗೆ ಆಗಬಹುದಾದಂತ ಅನುಕೂಲಗಳ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಕೊಡಿ. ಏನಿಲ್ಲ ಸರ್, ಈ ಹಿಂದೆ ಕೆರೆ ಹೆಂಗಿತ್ತು ಅಂದ್ರೆ ಸರ್, ಅದು ನಾವು 100% ತುಂಬಿಸಿದ್ರು ಸಹ ಅದು ಸೋರಿಕೆಯಾಗಿ ಕೇವಲ ಒಂದು 30-40% ಮಾತ್ರ ಉಳಿತಿತ್ತು ಸರ್. ನೀರು ಸಂಗ್ರಹ ಆಗ್ತಿರ್ಲಿಲ್ಲ, ಭೂಮಿ ಮೇಲೆ ಆಗ್ತಿರ್ಲಿಲ್ಲ ಸರ್, ಸೋರಿಕೆ ಇತ್ತು ಸರ್ ಅದು. ಈಗ ಅವರು ಸೀಟ್ ಹಾಕಿ ಮೇಲೆ ಏನೋ ಮಾಡ್ತಾರೆ ಸರ್, ಹಂಗಾಗಿ ಅದು ಸೋರಿಕೆ ನಿಲ್ಲುತ್ತೆ ಸರ್. ಅದು ಸೋರಲ್ಲ ಸರ್ ಅದು. ಹಂಗಾಗಿ ಸುಮಾರು ನಮಗೆ ಏನದು 2 ತಿಂಗಳ ನೀರು 1 ತಿಂಗಳು ಎಕ್ಸಸ್ ನಮಗೆ ಸಿಗುತ್ತೆ ಸರ್. ಅಕ್ಕಪಕ್ಕದ ಸಣ್ಣ ಪುಟ್ಟ ಕೃಷಿಕರು ಅದನ್ನ ಬಳಕೆ ಮಾಡಬಹುದು? ಇಲ್ಲ ಸರ್, ಬರಲ್ಲ ಸರ್. ಇವಾಗ ಸೋರಿಕೆ ಆಗಲ್ಲ. ಮೊದಲು ಸೋರಿಕೆ ಆಗ್ತಾ ಇತ್ತಲ್ಲ ಸರ್, ಅವಾಗ ಬಳಕೆ ಮಾಡ್ತಾ ಇದ್ರು ಅವರು. ಇವಾಗ ಸೋರಿಕೆ ಆಗಲ್ಲ ಸರ್. ಮೇಲೆ ಸೀಟ್ ಹಾಕಿ ಇದು ಮಾಡ್ತಾ ಇದ್ದಾರೆ ಸರ್. ಎಲ್ಲ ಕಿತ್ತಿದ್ದಾರೆ ಸರ್. ಕಿತ್ತಿ ಮತ್ತೆ ಡೆಪ್ತ್ ಹೋಗಿ ಮತ್ತೆ ಸೀಟ್ ಹಾಕಿ ಇದು ಮಾಡ್ತಾ ಇದ್ದಾರೆ ಸರ್ ಬಂಡು. ಹಂಗಾಗಿ ಆ ನೀರು ಸೋರಿಕೆ ಆಗೋದ್ರಿಂದ ನಿಲ್ಲುತ್ತೆ ಸರ್. ಹಂಗಾಗಿ ನಮಗೆ ಸ್ವಲ್ಪ ನೀರು ಹೆಚ್ಚು ಸಂಗ್ರಹ ಸಿಗುತ್ತೆ ಸರ್. ಓಕೆ ಸರ್, ಈ ಹಿಂದೆ ಈ ಕನ್ಸ್ಟ್ರಕ್ಷನ್ ಎಷ್ಟು % ಕೆಲಸ ಮುಗ್ದಿತ್ತು, ಎಷ್ಟು ಬಾಕಿ ಇತ್ತು ಸರ್? ಈ ಹಿಂದೆ ಕೇವಲ ಬಂಡೆ ಮಾತ್ರ ಓಪನ್ ಮಾಡಿ ತೆಗೆದಿದ್ರು ಸರ್, ಅಷ್ಟೇ. ಅಲ್ಲೇ ಇಟ್ಟಿದ್ದು ಸರ್. ಈಗ ಬಂಡೆ ಎಲ್ಲ ರಿಮೂವ್ ಮಾಡಿದ್ದಾರೆ. ಕೆಳಗಡೆ ಡೆಪ್ತ್ ಕೂಡ ಕೆಲಸ ಆಗಿದೆ ಸರ್ ಈಗ. ಮಾಡ್ತಾ ಇದೆ ಸರ್. ನಾನು ಹೋದಾಗ JCP ಇಂದ ಮಾಡ್ತಾ ಇದ್ರು ಸರ್ ಎಲ್ಲ, ಒಂದು 4-5 JCP ಇಂದ. ಸರ್, ನನಗೆ ಒಂದು ಭರವಸೆ ಕೊಡಿ ಸರ್, ಲೈವ್ ಅಲ್ಲಿ 4 ಗ್ರಾಮಗಳು ಈಗ ಬಾಡಿಗೆಗೆ
ಏನು ಬೋರ್ವೆಲ್ಗಳನ್ನ ತಗೊಂಡು ನೀರೇನು ಪೂರೈಕೆ ಮಾಡಿಕೊಳ್ತಾ ಇದೋ ಆ ಜನರ Okay. ಕಷ್ಟಕ್ಕೆ ಶಾಶ್ವತ ಪರಿಹಾರ ಸಿಗೋದು ಎಷ್ಟು ದಿವಸಗಳ ಒಳಗೆ ಅದೇ ಸರ್ 2 ತಿಂಗಳು ಅಂತ ಹೇಳಿದಾರೆ ಸರ್. ನನ್ನ ಪ್ರಕಾರ ಒಂದ್ 3 ತಿಂಗಳೊಳಗಡೆ ಅವ್ರು ಕೊಡ್ತಾರಂತ ನನ್ನ ಭರವಸೆ ಇದೆ ಸರ್ ನನಗೆ. ಅದು ಬಹಳಷ್ಟು ನಮ್ಮ ಸಾಹೇಬರು ಇಒ ಸಾಹೇಬ್ರಾಗಿರ್ಲಿ ಸರ್, ನಮ್ಮ ಸಿಒ ಸಾಹೇಬ್ರಲ್ಲಿ ಬಹಳ ಒತ್ತಡ ಹಾಕಿದ್ದಾರೆ ಸರ್ ಅವ್ರ ಮೇಲೆ. ಈಗಾಗಲೇ ಬೇರೆ ಬೇರೆ ಟಿವಿ ಕೂಡ ಅಲ್ಲಿ ತಗೊಂಡು ಹೋಗಿದ್ರು ಸರ್. ಆ ಒಂದು ಇದ್ರ ಮೇಲೆ ಆಮೇಲೆ ನಾವು ಸ್ವಲ್ಪ ರಿಕ್ವೆಸ್ಟ್ ಲೆಟರ್ ಬಂದಿದ್ದೀವಿ ಸರ್, ಈ ರೀತಿ ಕಷ್ಟ ಆಗುತ್ತೆ ಸರ್ ನೀರಿಗೆ ಅಂತೇಳಿ. ಅದರಿಂದ ಅವ್ರಿಗೆ ಪ್ರೆಸರ್ ಮಾಡಿದಕ್ಕೋಸ್ಕರನೇ ಅತಿ ಬೇಗನೆ ಅವರು ಇದು ಮಾಡಿ ನಿರಂತರವಾಗಿ ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರು. ಹುಸೇನ್ ಸರ್, ಆದಷ್ಟು ಬೇಗ ಆಗಲಿ. ಕಾರಣ ಈಗಾಗಲೇ ಮುಂಗಾರಿನ ಕೊರತೆಯಿಂದಾಗಿ ಅನೇಕ ಅದು ಕೂಡ ನಮ್ದು ಆಸೆ ಸರ್, ಅಲ್ಲಿ ಜನಗಳಿಗೆ ಸ್ವಲ್ಪ ಈ ಬೇಸಿಗೆಯಲ್ಲಿ ಮಳೆ ಇಲ್ಲದ ಒಂದು ಕಾರಣಕ್ಕೆ ಸ್ವಲ್ಪ ನೀರಿನ ವ್ಯತ್ಯಾಸ ಆಗಿರೋದಂತೂ ಸತ್ಯ ಸರ್. ಅದಕ್ಕೆ ಆದಷ್ಟು ಪ್ರಯತ್ನ ನಮ್ಮೆಲ್ಲಾ ಸಾಯರುಗಳು ಎಲ್ಲ ಸೇರ್ಕೊಂಡು ನಾವು ಬೋರ್ವೆಲ್ಗಳು ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಅವ್ರಿಗೆ ಕೊಡಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್ ಹುಸೇನ್ ಅವರೇ. PDO ಅಮರಾಪುರ್ PDO ಅವರು ಪಾಪ ಅವರ ಬಳಿ ಇರ್ತಕ್ಕಂತಹ ಮ್ಯಾಕ್ಸಿಮಮ್ ಎಫರ್ಟ್ಗಳನ್ನು ಬಳಸಿ ಎಸಿನೋ AWE ರಾಹುಲ್ ಅವರು ಕೂಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಆ ಭಾಗದ PDO ಹುಸೇನ್ ಅವರು ಕೂಡ ಮಾತನಾಡ್ತಾ ಇದ್ರು. ಸಿರುಗುಪ್ಪದ ಆ ನಿಂತಿರುವ ಕಾಮಗಾರಿ 9 ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯೋಜನೆಯನ್ನು ಮಾಡಲಾಯಿತು, ಆದರೆ ಅದು ಕಂಪ್ಲೀಟ್ ಆಗಿರಲಿಲ್ಲ. ಈಗ ಮತ್ತೆ ಪ್ರಾರಂಭ ಆಗಿದೆ ಅನ್ನೋದು ಅಲ್ಲಿನ PDO ಮಾತನಾಡ್ತಾ ಇದ್ರು. ಸರ್, ಇದು ತಮ್ಮ ಗಮನಕ್ಕೂ ಬಂದಿದೆಯಾ ಸರ್? ಹೌದೌದು, ಕಾಮಗಾರಿ ಈಗ ಕಂಟಿನ್ಯೂ ಆಗ್ತದೆ. ಓಕೆ, ಕೆಲಸ ಪ್ರಾರಂಭ ಆಗಿದೆ ಹಾಗಾದ್ರೆ? ಪ್ರಾರಂಭ ಆಗಿದೆ. ಈ ಆಗಸ್ಟ್ ಮಂತ್ ವರೆಗೂ ಮುಗುತ್ತೆ, ಎಂಡ್ ವರೆಗೂ ಮುಗುತ್ತೆ. ಸರ್, ಇದು ನಿಲ್ಲೋದಕ್ಕೆ ಕಾರಣ ಏನು ಸರ್? ಬಂಡೆ ಅಂತ ಹೇಳಲಾಗುತ್ತೆ, ಹೌದಾ? ಅದು ಅವಾಗ ಮಳೆಯಿಂದ ಸ್ವಲ್ಪ ಡಿಲೇ ಆಗಿತ್ತು ರೀ. ಬಂಡ್ ರಿಪೇರ್ ಇತ್ತು, ಕೆರೆದು ಬಂಡ್ ರಿಪೇರ್ ಇತ್ತು, ಹಂಗಾಗಿ ಸ್ವಲ್ಪ ಡಿಲೇ ಆಗಿತ್ತು. ಈಗ ಆಗಸ್ಟ್ ವರೆಗೂ ಮುಗ್ದೋಗುತ್ತೆ ರೀ, ಎಲ್ಲ ಕಾಮಗಾರಿ ಮುಗಿದೋಗುತ್ತೆ. ಸರ್, ಇಲ್ಲಿ ಶಾಕಿಂಗ್ ಅನ್ಸೋದು 2 ವರ್ಷ ಬೇಕಿತ್ತ ಅಂತ ಈ ಕನ್ಸ್ಟ್ರಕ್ಷನ್ಗೆ ಅನ್ನೋದು? ಇಲ್ಲ 2 ವರ್ಷ ಅಲ್ಲ ರೀ, ಹೋದ ವರ್ಷ ಆಗಸ್ಟ್ ಅಲ್ಲಿ ಪ್ರಾರಂಭ ಆಗಿದ್ದು, ಮೇ ಅಲ್ಲಿ. 2 ವರ್ಷ ಆಗಿಲ್ಲ ಹಾಗಾದ್ರೆ? ಇಲ್ಲ ಎಸ್, ಇನ್ನೆಷ್ಟು ದಿವಸಗಳಲ್ಲಿ ಮುಗಿಬಹುದು ಅಂತ ಸರ್? ಆಗಸ್ಟ್ ಎಂಡ್ ವರೆಗೂ ಮುಗ್ದೋಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. AWE ಕೂಡ ಮಾತನಾಡ್ತಾ ಇದ್ರು. ಅವರು ಹೇಳೋದು ಇಷ್ಟೇ, ಇಲ್ಲಿ ಸರಿ ತಪ್ಪು ಯಾರ್ದು ಅನ್ನೋದನ್ನು ನಾವು ಪ್ರತ್ಯೇಕವಾಗಿ ಗುರುತಿಸೋದಕ್ಕಿಂತ ಜನರಿಗೆ ಎಷ್ಟು ಬೇಗ ಒಳ್ಳೆ ಕೆಲಸ ಆಗುತ್ತೆ ಅನ್ನೋದು. PDO ಮಾತನಾಡಿದ್ರು ಹುಸೇನು. ಅವ್ರು ಹೇಳ್ತಾರೆ 4 ತಿಂಗಳು ಮ್ಯಾಕ್ಸಿಮಮ್ 4 ತಿಂಗಳು 3 ತಿಂಗಳೊಳಗಾಗಿ ಕೆಲಸ ಕಂಪ್ಲೀಟ್ ಆಗ್ತವೆ. ಈ ಹಿಂದೆ ಏನು ಪ್ರಾಬ್ಲಮ್ ಇತ್ತು ಅಂತ ಕೇಳಿದೆ, ಅದಕ್ಕೆ ಹೇಳ್ತಾ ಇದ್ರು ಅವರು. ಅಲ್ಲೊಂದು ಕೆರೆ ಇತ್ತು, ಸಾಂಪ್ರದಾಯಿಕ ಕೆರೆ, ಲೇಕ್. ಆ ಕೆರೆಯಲ್ಲಿ ಮಳೆ ನೀರು ಸಂಗ್ರಹ ಆದಾಗ ಅಥವಾ ಅಂತರ್ಜಲದಿಂದಲೇ ಮಳೆ ಬಂದೇನಾದರೂ ಆ ಕೆರೆಯಲ್ಲಿ ಒಂದು ಸ್ವಲ್ಪ ನೀರು ಸಂಗ್ರಹ ಆದರೆ ಆ ನೀರು ನಿಲ್ತಿರಲಿಲ್ಲ, ಆ ನೀರು ಸೋರಿಕೆ ಆಗ್ತಿತ್ತು. ಸೋರಿಕೆಯಾಗಿ 1 ತಿಂಗಳು ಕೂಡ ಅಲ್ಲಿನ ಜನರಿಗೆ ಆ ನೀರು ಸಿಗ್ತಿರಲಿಲ್ಲ, ಬತ್ತಿ ಹೋಗ್ತಾ ಇತ್ತು. ಈಗ ಟೆಕ್ನಾಲಜಿ ಮುಂದುವರೆದಿದ್ದಾವೆ. ಬತ್ತಿ ಹೋಗುವ ಕೆರೆಗಳ ನೀರು ಸುದೀರ್ಘವಾಗಿ ಸಂಗ್ರಹ ಆಗುವಂತೆ ಮಾಡೋದಕ್ಕೊಂದಷ್ಟು ಟೆಕ್ನಾಲಜಿಗಳೆಲ್ಲ ಇದ್ದಾವೆ. ಅದನ್ನು ಬಳಕೆ ಮಾಡಬೇಕಲ್ಲ, ಅದನ್ನು ಬಳಕೆ ಮಾಡಬೇಕು. 1.5 ಈಗ AWE ಹೇಳೋ ಪ್ರಕಾರ ಕಳೆದ ಆಗಸ್ಟ್ನಲ್ಲಿ ಪ್ರಾರಂಭ ಆಗಿರೋದು ಅನ್ನೋದಾದರೆ 1.25 ವರ್ಷಗಳಾಯಿತು ಅನ್ಕೊಳ್ಳಿ. 1.25 ವರ್ಷ ಬೇಕೇನು ಒಂದು ಕಾಮಗಾರಿಗೆ? ಅಮೇರಿಕಾದ ಅಧ್ಯಕ್ಷರು ಬದಲಾದರು, ರಾಜ್ಯದಲ್ಲಿ CMಗಳು ಬದಲಾದರು, ಕಾಮಗಾರಿ ಮುಗ್ದಿಲ್ಲ. ಸೋರಿಕೆಯಿಂದ ನೀರೆಲ್ಲ ಪೋಲಾಗ್ತಾ ಇತ್ತು ಈ ಹಿಂದೆ. ಸೊ ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂತಹ ದೃಷ್ಟಿಯಲ್ಲಿ ಈ ತರಹದ್ದೊಂದು ಪ್ರಯತ್ನ. ಅಂತೂ ಇಂತೂ PDO ಅವರು ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ಮುಖೇನ ಒಂದು ಭರವಸೆಯನ್ನು ಕೊಟ್ಟರು. AWE ರಾಹುಲ್ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು. ನಮಗೂ ಇಚ್ಛೆ, ನಮ್ಮ ಇರಾದೆಯು ಜನರಿಗೆ ಅನುಕೂಲ ಆಗಲಿ, ನಮ್ಮ ಇರಾದೆಯು ಜನರಿಗೆ ಅನುಕೂಲ ಆಗಬೇಕು ಅನ್ನೋದೇ. ಅಲ್ಲಿ ಕೆರೆ ಮತ್ತೆ ಪುನಶ್ಚೇತನಗೊಂಡು ನೀರು ಸಂಗ್ರಹ ಆದರೆ ಅವರಿಗೆ ಒಂದೇ ವಿಲೇಜ್ ಬರೋದು ಅವ್ರ ವ್ಯಾಪ್ತಿಗೆ. ಬಟ್ ಈ ಕೆರೆ ಅಥವಾ ಈ ಕಾಮಗಾರಿ 4 ಗ್ರಾಮಗಳಿಗೂ ಸೇರಿದ್ದು. 4 ಗ್ರಾಮಗಳ ಲಕ್ಷಾಂತರ ಜನ ಇದರ ಅನುಕೂಲಗಳನ್ನು ಪಡಿಬೇಕು. ನೋಡ್ರಿ, ನಾನು ಹೇಳೋದು ಸರ್ಕಾರದ ಒಂದು ನಾಣ್ಯ ಇದೆಯಲ್ಲ, ₹1 ನಾಣ್ಯ, ಅದು ಕೂಡ ಫಲಾನುಭವಿಗಳ ಉದರ ಸೇರಬೇಕು, ಪೋಲಾಗಬಾರ್ದು. ಸರ್ಕಾರ ಜನರ ತೆರಿಗೆ ಹಣದಿಂದ ನಡೆಯೋದ್ರಿಂದಾಗಿ ಸರ್ಕಾರ ಸಾರ್ವಜನಿಕರ ಸೊತ್ತು. ಫ್ರೀಡಮ್ ಟಿವಿ ವರದಿಗೆ ಸಿಕ್ತು ಬಿಗ್ ಇಂಪ್ಯಾಕ್ಟ್.
ಆಗಸ್ಟ್ ಒಳಗೆ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ. ಫ್ರೀಡಂ ಟಿವಿಗೆ ಭರವಸೆ ನೀಡಿದ ಎಇಇ ರಾಹುಲ್ 9.96 ಕೋಟಿ ವೆಚ್ಚದ ಸಿರಿಗೇರಿ ಕೆರೆ ಕಾಮಗಾರಿ. ಫ್ರೀಡಂ ಟಿವಿ ವರದಿಗೆ ಬಿಗ್ ಇಂಪ್ಯಾಕ್ಟ್. ಆಗಸ್ಟ್ ಒಳಗೆ ಕಾಮಗಾರಿಯನ್ನ ಪೂರ್ಣಗೊಳಿಸ್ತೀವಿ ಅನ್ನೋ ಭರವಸೆ. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಬಿತ್ತರ ಮಾಡುವಂತಹ ಪ್ರತಿ ಸ್ಟೋರಿ ನಮಗೆ ಸ್ಟೋರಿ ಇಲ್ದಲೇ ಇರೋದ್ರಿಂದ ಫಿಲ್ ಮಾಡೋದಲ್ಲ, ಆ ಸ್ಟೋರಿಯನ್ನು ಟೆಲಿಕಾಸ್ಟ್ ಮಾಡುವುದರೊಂದಿಗೆ ಸಂಬಂಧಪಟ್ಟಂತಹ ಇಲಾಖಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಯಾಕೆ ಹಿಂಗಾಯಿತು, ಯಾಕೆ ಆಗಬೇಕಾಗಿತ್ತು, ಹಿಂಗೆ ಯಾಕೆ ಆಗಬಾರ್ದು, ಇವೆಲ್ಲವನ್ನು ಕೇಳ್ತೀವಿ. ಒಂದು ಕಥೆ ಅಂತ ಬಂದಾಗ ಅದರ ಎರಡು ಆ್ಯಂಗಲ್ಗಳಲ್ಲೂ ಕೂಡ ಸ್ಟೋರಿಗಳಿರ್ತವೆ. ಯಾಕೆ ಆಗಲಿಲ್ಲ, ಯಾಕೆ ಆಗಬೇಕಾಗಿತ್ತು, ಯಾಕೆ ಆಗಬಾರ್ದು, ಈ ಎಲ್ಲ ಪ್ರಶ್ನೆಗಳಲ್ಲೂ ಕೂಡ ನಾವು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಇನ್ನು ನಿಮ್ಮ ಅಕ್ಕಪಕ್ಕವೂ ಇದೇ ತರಹದ ಅಕ್ರಮ, ಅನ್ಯಾಯ, ಅನೀತಿ ನಡೀತಾ ಇದ್ದರೆ ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ಗೆ ನೀವು ದೂರು ಸಲ್ಲಿಕೆ ಮಾಡಬಹುದು. ನಮ್ಮ ಅಧಿಕೃತ ಮೊಬೈಲ್ ಸಂಖ್ಯೆ 9668665149 ಈ ನಂಬರಿಗೆ ಸಾಕ್ಷಿ ಸಮೇತ ವಾಟ್ಸಾಪ್ ಮಾಡಬಹುದು. ಈ ನಂಬರಿಗೆ ನೀವು ಕಳುಹಿಸಿಕೊಡಬಹುದು. ಇನ್ನು ನಮ್ಮ ಫ್ರೀಡಂ ಟಿವಿಯ ಪ್ರಧಾನ ಕಚೇರಿ, ಅದರ ಅಧಿಕೃತ ವಿಳಾಸವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೀವೇ ಸ್ವತಃ ಬಂದು ದೂರು ದಾಖಲು ಮಾಡಬಹುದು ಫ್ರೀಡಂ ಟಿವಿಯ ಕಂಪ್ಲೇಂಟ್ ಬಾಕ್ಸ್ನಲ್ಲಿ.